ಆತ್ಮೀಯರೇ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಭರತ್ ಚಂದ್ರ. ಷೇರು ಮಾರುಕಟ್ಟೆ ಅಂತ ಹೇಳ್ತಾ ಇದ್ದ ಹಾಗೆ ಕರ್ನಾಟಕದಲ್ಲಿ ಬಹುದೊಡ್ಡ ಹೆಸರು ಡಾಕ್ಟರ್ ಭರತ್ ಚಂದ್ರ. ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಮೂಲಕ ಅನೇಕರಿಗೆ ಆನ್ಲೈನ್ ಮೂಲಕ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಷೇರು ಮಾರುಕಟ್ಟೆ ಅಂತ ಇದ್ದ ಹಾಗೇನೆ ಹಲವಾರು ಪ್ರಶ್ನೆಗಳು ಸಾಮಾನ್ಯ ಜನರಿಗೆ ಇರ್ತದೆ. ಈಗ ಬ್ಯಾಂಕ್ಗಳಿದೆ, ಪೋಸ್ಟ್ ಆಫೀಸ್ ಇದೆ, ಜೊತೆಗೆ ಪ್ರಾವಿಡೆಂಟ್ ಫಂಡ್ಗಳನ್ನ ಪ್ರಚಾರವನ್ನ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಆದ್ರೂನು ಈ ಸ್ಟಾಕ್ ಮಾರ್ಕೆಟಲ್ಲಿ, ಷೇರು ಮಾರುಕಟ್ಟೆಯಲ್ಲೇ ಏಕೆ ಬಂಡವಾಳ ಹೂಡಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ನೋಡಿ, ನಮಗೆ ಬ್ಯಾಂಕಿನಿಂದ, ಪೋಸ್ಟ್ ಆಫೀಸಿನಿಂದ, ಪ್ರಾವಿಡೆಂಟ್ ಫಂಡಿಂದ ಬರೋದು ಒಂದು ಅಂದಾಜು 6-8% ಬಡ್ಡಿ ಅಥವಾ ಅದರಿಂದ ಬರ್ತಿರುವಂತ ಒಂದು ರೆಮ್ಯುನರೇಷನ್. ಆದರೆ ಹಣದ ಒಬ್ಬರ 6-8% ಇದೆ. ಅರ್ಥ ಏನು ಅಂತಂದ್ರೆ, ಅಕಸ್ಮಾತ್ ನಾವೇನಾದರೂ ಹಣವನ್ನು ಪೋಸ್ಟ್ ಆಫೀಸ್ನಲ್ಲಿ ಹಾಕಿದ್ರೆ ಇನ್ನು 5 ವರ್ಷ ಬಿಟ್ಟ ಮೇಲೆ ಅಥವಾ ಇನ್ನು 1 ವರ್ಷ ಬಿಟ್ಟ ಮೇಲೆ ಅದೇನು ಅಕ್ಕಿಗೆ ಹಣದ ಉಬ್ಬರದಿಂದಾಗಿ ಮೇಲೆ ಹೋಗಿತ್ತೋ ದುಡ್ಡು, ಆ ದುಡ್ಡನ್ನು ಕೂಡ ಕಟ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಣಕ್ಕೆ ಪ್ರತಿ ವರ್ಷ ಕ್ಷಯ ರೋಗ ಬರುತ್ತೆ, ಟಿಬಿ ಕಾಯಿಲೆ ಬರುತ್ತೆ. ಹಣ ದಿನದಿಂದ ದಿನಕ್ಕೆ ಕೊಳ್ಳುವ ಶಕ್ತಿ ಕಮ್ಮಿ ಆಗುತ್ತಾ ಹೋಗುತ್ತೆ. ನೀವೇನಾದರೂ ಮುಂದಿನ ದಿನಗಳಲ್ಲಿ ನಿಮ್ಮ ರಿಟೈರ್ಮೆಂಟಿಗೆ, ನಿಮ್ಮ ಮುಂದಿನ ಜೀವನದ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಏನಾದರೂ ಹಣವನ್ನು ಹೂಡಬೇಕು ಅಂತಂದ್ರೆ ನೀವು ಷೇರು ಮಾರುಕಟ್ಟೆಯಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಲೇಬೇಕಾಗುತ್ತೆ. ಎಲ್ಲ ಅಲ್ದಿದ್ರು ಒಂದು ಸಣ್ಣ ಪೋರ್ಷನ್. ಆವಾಗ ನಿಮಗೆ ಏನಿದ್ದರೂ ಕೂಡ 13ರಿಂದ 15ರಿಂದ 18ರಿಂದ 20% ವರೆಗೂ ರಿಟರ್ನ್ಸ್ ಬರ್ಬೋದು. ಆವಾಗ ಮುಂದಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಒಂದು ಸ್ವಂತ ಮನೆ ಕೊಂಡ್ಕೊಳ್ಳೋದು, ರಿಟೈರ್ಮೆಂಟಿಗೆ ಬೇಕಾದ ದುಡ್ಡು ಅದರಲ್ಲಿ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಯಾರು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲಿಕ್ಕೆ ಪ್ರಾಕ್ಟೀಸ್ ಮಾಡಿಲ್ವೋ, ಅರ್ಥ ಮಾಡ್ಕೊಂಡಿಲ್ವೋ, ಮುಂದಿನ ದಿನಗಳಲ್ಲಿ ಅವರು ಕಡ್ಡಾಯವಾಗಿ ಪಶ್ಚಾತ್ತಾಪವನ್ನು ಅನುಭವಿಸುತ್ತಾರೆ ಅನ್ನುವಂಥದ್ದು ನನ್ನ ಅನುಭವದ ಮಾತು. ನೀವೊಂಥರ ಸ್ಟ್ಯಾಚ್ಯುಟರಿ ವಾರ್ನಿಂಗ್ ತರ ಕೊಟ್ಬಿಟ್ರಿ ಸರ್. ಶಾಸನ ವಾರ್ನಿಂಗ್ ವಿಧಿಸಿದ ಎಚ್ಚರಿಕೆ ನೀಡಿಬಿಟ್ರು ಡಾಕ್ಟರ್ ಭರತ್ ಚಂದ್ರ ಅವರು. ಸರ್, ಈ ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ. ಈ ಹುಟ್ಟು ಮತ್ತು ಸಾವಿನ ನಡುವೆ ಬದುಕಿನಲ್ಲಿ ನಮಗೆ ಅನೇಕ ಚಾಯ್ಸಸ್ ಸಿಗುತ್ತೆ, ಅವಕಾಶಗಳು ಸಿಗ್ತದೆ. ಆದ್ರೆ ನನಗೊಂದು ಕುತೂಹಲ ಏನು ಅಂದ್ರೆ, ನಾವು ಯಾವಾಗ ಕರೆಕ್ಟಾಗಿ ಇನ್ವೆಸ್ಟ್ ಮಾಡೋದನ್ನ ಆರಂಭ ಮಾಡಬೇಕು ಅಂತ. ಮೊದಲ ಬಾರಿಗೆ ನಿಮ್ಮ ಕೈಯಲ್ಲಿ ಹಣ ಬಂದಾಗ, ಅವಾಗ ನಿಮಗೆ ತಂದೆ ತಾಯಿ ಪಾಕೆಟ್ ಮನಿ ಕೊಟ್ಟಾಗ ಸ್ಟಾರ್ಟ್ ಆಗುತ್ತೆ ಹಣದ ಮಹತ್ವ. ನಿಮಗೆ ನಿಮ್ಮ ತಂದೆ ತಾಯಿ ಒಂದು 5,000 ರೂಪಾಯಿನ ಪಾಕೆಟ್ ಮನಿಯಾಗಿ ಕೊಡ್ಬೋದು, ಬಸ್ ಚಾರ್ಜ್ ಮತ್ತು ಕ್ಯಾಂಟೀನಿಗೆ ಅಂತ. ಈಗ 5,000ವನ್ನು ಕೊಟ್ಟಾಗ ಅದರಲ್ಲಿ ನಾನೇನಾದ್ರೂ 1,000 ರೂಪಾಯಿಯನ್ನು ಉಳಿತಾಯ ಮಾಡಬಹುದಾ ಅಂತ ನೋಡ್ಬೋದು. ಮತ್ತೆ ಕಡ್ಡಾಯವಾಗಿ ನಿಮ್ಮ ಹಣದ ಹೂಡಿಕೆ ಪ್ರಾರಂಭ ಮಾಡಬೇಕಾಗಿರೋದು ಯಾವಾಗ ಅಂತಂದ್ರೆ, ಮೊದಲ ತಿಂಗಳ ಸಂಬಳ ಬಂದ ಮೇಲೆ. ನಾನು ಬಹಳ ಜನ ನೋಡಿದ್ದೇನೆ, ಬಹಳ ಜನರನ್ನು ಇವತ್ತು ನನಗೆ ಹತ್ತಿರದಿಂದ ನೋಡಿದ್ದೇನೆ. ಅವರು ಹೆಚ್ಚಿನ ಸತಿ 25 ವರ್ಷದವರು, 28 ವರ್ಷದವರು, 30 ವರ್ಷದವರು ಮೊದಲು ಯೋಚನೆ ಮಾಡೋದೇನು ಅಂತಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆ. ಹೌದು, ಮಕ್ಕಳ ವಿದ್ಯಾಭ್ಯಾಸ ನಮ್ಮ ಎದುರುಗಡೆನೆ ಕಾಣ್ತಾ ಇದೆ. ಮಗುವನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಒಳ್ಳೆ ನರ್ಸರಿಗೆ ಸೇರಿಸ್ಬೇಕು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಿಗೆ ಸೇರಿಸ್ಬೇಕಾಗುತ್ತೆ. ಮತ್ತೆ ಅದಾದ್ಮೇಲೆ ಮಕ್ಕಳ ಮದುವೆ ಬರುತ್ತೆ. ಅಲ್ಲಿಗಾಗ್ಲೇ ಒಂದು ಮಗುವಿಗೆ ಅಂದಾಜು ಏನಿಲ್ಲ ಅಂತಂದ್ರೆ 80 ಲಕ್ಷದಿಂದ 1.5 ಕೋಟಿವರೆಗೂ ಖರ್ಚಾಗುತ್ತೆ. ಈಗ ಜನ ಏನ್ ಮಾಡ್ತಾರೆ, ಅದರ ಮೇಲೆ ಜಾಸ್ತಿ ಒತ್ತನ್ನು ಹಾಕ್ತಾರೆ. ಮತ್ತೆ ತಮ್ಮ 45ನೇ ವಯಸ್ಸು 50 ವಯಸ್ಸಿಗೆ ಅವರಿಗೆ ಜ್ಞಾನೋದಯ ಆಗುತ್ತೆ, ನನ್ನ ರಿಟೈರ್ಮೆಂಟ್ ಕೂಡ ಬರ್ತಾ ಇದೆ. ನೋಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮದುವೆಗೆ ನಿಮಗೆ ಯಾರು ಬೇಕಾದ್ರೂ ಲೋನ್ ಕೊಡ್ತಾರೆ. ನಿಮ್ಮ ರಿಟೈರ್ಮೆಂಟಿಗೆ ಯಾರು ಕೂಡ ಲೋನ್ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ನಿಮಗೆ ತಿಂಗಳು ಕಟ್ಟಲಿಕ್ಕೆ EMIಗೆ ದುಡ್ಡಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಮ್ಮ ಮೊದಲನೆಯ ಸಂಬಳ ಬಂದ ತಕ್ಷಣನೇ ಅಲ್ಲಿಂದಲೇ ಒಂದು ಅಂದಾಜು ಟೇಕ್ ಹೋಮ್ ಸ್ಯಾಲರಿ, ಅಂದ್ರೆ ಸ್ಯಾಲರಿಯಲ್ಲಿ ಏನ್ ಬರುತ್ತೆ 100 ರೂಪಾಯಿ, ಅಂದ್ರೆ ಟ್ಯಾಕ್ಸ್ ಹೋದ್ಮೇಲೆ 80 ಉಳ್ಕೊಂತು ಅಂತಂದ್ರೆ
ಆ 80ರಲ್ಲಿ 25-30% ಅನ್ನು ಉಳಿತಾಯ ಆಡ್ಲೇಬೇಕಾಗುತ್ತೆ. ಅಲ್ಲಿಗೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ನಿಮ್ಗೀಗ 25 ವರ್ಷ ಅಂತಂದ್ರೆ ತಂದೆ ಮನೆಯಲ್ಲಿದ್ದೀರಿ, ತಂದೆದೇ ಡ್ರೆಸ್ಸು, ತಂದೆದೇ ಊಟ ತಿಂಡಿ, ಅದರಿಂದ ಜಾಸ್ತಿ ಉಳಿಸ್ಬೋದು. 28 ಮದುವೆ ಆಯ್ತಲ್ಲ, 30 ಮೊದಲ ಮಗು, 33 ಎರಡನೇ ಮಗು, ಮತ್ತೆ 36 ಅಂದ ತಕ್ಷಣ ಮೂರನೇ ಮಗು ಶುರು ಮಾಡ್ತಾರೆ. ಇಲ್ಲ, 36 ಅಂತಂದ್ರೆ ಕಾರು, ಸ್ವಂತ ಕಾರು. ಅದಾದ್ಮೇಲೆ 60ಕ್ಕೆ ನಿವೃತ್ತಿ, ಮತ್ತೆ 65ಕ್ಕೆ ಅಂತ ಹೇಳುವಾಗ ಜನ ಡಮಾರ್ ಅಂತಾರೆ. ಡಮಾರ್ ಅಲ್ಲ, 65ಕ್ಕೆ ಒಂದಷ್ಟು ಹಾಸ್ಪಿಟಲ್ ವಿಸಿಟ್ ಎಲ್ಲ ಕಾಮನ್. ಅದರಿಂದ ಹಣದ ಉಳಿತಾಯವನ್ನು ಈಗ್ಲಿಂದನೇ ಪ್ರಾರಂಭ ಮಾಡಿ. ಇಲ್ಲ, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಅರ್ಥ ಆಗೋ ಹಾಗೆ, ಮನ ಮುಟ್ಟುವ ಹಾಗೆ ಹೇಳಿದ್ದೀರಿ ಡಾಕ್ಟರ್ ಭರತ್ ಚಂದ್ರ ಅವರೇ. ನಾನೊಂದು ಕಡೆ ಕೇಳಿದ್ದೆ, ಒಂದೇ ಕಡೆ ಇನ್ವೆಸ್ಟ್ ಮಾಡಬೇಡಿ, ಬೇರೆ ಬೇರೆ ಬಾಸ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ. ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಮೇಲೆ ಮಾಡ್ತಾರೆ, ಓಕೆ, ಚಿನ್ನದ ಮೇಲೆ ಮಾಡ್ತಾರೆ. ಈ ತರ ಬೇರೆ ಬೇರೆ ನಮಗೆ ಆಪ್ಷನ್ಸ್ ಇರ್ತದೆ. ಹಾಗಾದ್ರೆ ನನಗೇನು ಕುತೂಹಲ ಅಂದ್ರೆ, ಈ ಸ್ಟಾಕ್ಸ್ ಮೇಲೆ, ಶೇರ್ಸ್ ಮೇಲೆ 100% ಅಂದ್ರೆ 100ರಲ್ಲಿ ಎಷ್ಟು ಪರ್ಸೆಂಟು ಈ ಷೇರು ಮಾರುಕಟ್ಟೆ ಮೇಲೆ ಹೂಡಬೇಕು? ನೀವು ಅನುಭವದಲ್ಲಿ ಈ ಮಾತು ಕೇಳ್ತಾ ಇದ್ದೀರಿ ಅಂತ ನನಗೆ ವೇದ್ಯವಾಗಿದೆ. ನೋಡಿ, ಎಲ್ಲಾ ಕೋಳಿ ಮೊಟ್ಟೆಗಳನ್ನು ಒಂದೇ ಜಾಗದಲ್ಲಿ ಇಡಬಾರ್ದು. ಇಟ್ರೆ ಮನೆಗೆ ಬಂದ ಬೆಕ್ಕು ಎಲ್ಲಾ ಕೋಳಿ ಮೊಟ್ಟೆಗಳನ್ನು ತಿಂದು ಹೊರಟೋಗು. ಸರಿಯಾದಂತ ವಿಧಾನ ಏನು ಅಂತಂದ್ರೆ, ಸಾಂಕೇತಿಕವಾಗಿ ನಿಮ್ಮ ಉಳಿತಾಯದ ಹಣ 100 ರೂಪಾಯಿ ಅಂತಾದ್ರೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು 10% ಅನ್ನು ಬ್ಯಾಂಕಲ್ಲಿ ಇಡಬೇಕು, ಒಂದು 5% ಅನ್ನು ಚಿನ್ನಕ್ಕೆ ಹಾಕಬೇಕು, ಒಂದು 5% ಅನ್ನು ಇನ್ಶೂರೆನ್ಸ್ ಮಾಡಿಸ್ಬೇಕು, 50% ಅನ್ನು ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಬೇಕು. ಈಗ ನೀವು ಅಬ್ಜೆಕ್ಷನ್ ತಗೊಳ್ಬೋದು, ಸರ್ ರಿಯಲ್ ಎಸ್ಟೇಟ್ ಅಲ್ಲಿ ಯಾಕೆ ಇಷ್ಟು ಜಾಸ್ತಿ? ಯಾಕೆಂತಂದ್ರೆ ನಗರ ಪ್ರದೇಶಗಳಲ್ಲಿ ರಿಯಲ್ ಎಸ್ಟೇಟಿನ ರೇಟು ಬಹಳ ಜಾಸ್ತಿ ಆಗಿದ್ದರಿಂದ ಒಂದು ಮನೆ ಅಥವಾ ಒಂದು ನಿವೇಶನ ತಗೊಂಡು ಅದರಲ್ಲಿ ಮನೆಯನ್ನು ಕಟ್ಟಿದಾಗ ನಿಮ್ಮ ಸಾಂಕೇತಿಕವಾಗಿ ಉಳಿತಾಯದ ಹಣ 100 ಇದ್ದದ್ದು 50 ಖರ್ಚಾಗಿ ಹೋಗುತ್ತೆ. ಅದೇ ನೀವೇನಾದ್ರೂ ಸಣ್ಣ ಹಳ್ಳಿಯಲ್ಲಿದ್ರೆ 50% ಬೇಕಾಗದೇ ಇರ್ಬೋದು. ಇಲ್ಲಿಗೆ 50, 10, 5, 5 70 ಆಗೋಯ್ತು. ಇನ್ನು 30% ಅನ್ನು ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಹಾಕಿ. ನಾನು ಷೇರು ಮಾರುಕಟ್ಟೆಯಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ ಎಲ್ಲಾ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕೋದು ಸರಿಯಲ್ಲ. ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕಾದ್ರೂ ಕೂಡ ಒಂದೇ ಕಂಪನಿಯ ಮೇಲೆ ಹಾಕುವ. ನಿಮ್ಮ 30% ಅನ್ನು ಕನಿಷ್ಠ ಒಂದು 8ರಿಂದ 10 ಕ್ಷೇತ್ರಕ್ಕೆ ಸಂಬಂಧಿಸಿದ 8ರಿಂದ 10 ಷೇರುಗಳಲ್ಲಿ ಹಾಕಬೇಕು. ನೀವೇನಾದರೂ ಒಂದೇ ಕಂಪನಿಯ ಷೇರುಗಳಲ್ಲಿ ಹಾಕಿದ್ರೆ ಮುಂದೊಂದು ದಿನ ಆ ಕಂಪನಿಯ ಚೇರ್ಮನ್ ಏನಾದರೂ ಮಾಡಿಕೊಂಡ್ರೆ ನೀವು ಅದನ್ನೇ ಮಾಡಿಕೊಳ್ಳಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸರ್, ನನಗೆ ಹಿಂದಿಂದ ನೋಡ್ಕೊಂಡು ಬಂದಿದ್ದೇನೆ, ಈ ಹುಚ್ಚಾಸ್ಪತ್ರೆಗೆ ಯಾರಾದರೂ ಹೋದ್ರೆ ಆ ಒಳಗಡೆ ಓದೋರೆಲ್ಲ ಹುಚ್ಚರು ಅನ್ನೋಂತಹ ಒಂದು ಭಾವನೆ ಇತ್ತು. ಈಗ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇದೆ. ಅದೇ ತರ ಈ ಷೇರು ಮಾರುಕಟ್ಟೆ ಯಾರಾದರೂ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ, ಓಹ್ ನಿಮ್ಗೆ ಲಾಸ್ ಗ್ಯಾರಂಟಿ ಅಂತ ಹೇಳೋರ ಸಂಖ್ಯೆನೇ ಜಾಸ್ತಿ ಇದೆ. ಅದು ನಾನು ಅಲ್ಲಲ್ಲಿ ಕೇಳಿದ್ದೇನೆ. ಸೊ ನೀವು ಈ ಕ್ಷೇತ್ರದ ತಜ್ಞರಾಗಿರೋದ್ರಿಂದ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಷೇರು ಅಂದರೆ ಲಾಸು, ಇದನ್ನ ಆಲ್ಮೋಸ್ಟ್ ಡಿಕ್ಷನರಿಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಷೇರು ಅಂದರೆ ಲಾಸು, ಲಾಸು ಅಂದರೆ ಷೇರು. ತಪ್ಪು. ಷೇರು ಮಾರುಕಟ್ಟೆಯಲ್ಲಿ 2000 ಚಿಲ್ಲರೆ ಷೇರುಗಳಿದ್ದಾವೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಆ 2100 ಶೇರ್ನಲ್ಲಿ ಪ್ರಾಫಿಟ್ ಇರುವಂತಹ ಷೇರುಗಳು 200, ಒಂದು 100 ಷೇರುಗಳು ಆ ಕಡೆನೂ ಈ ಕಡೆನೂ ಇಲ್ಲ. ಮತ್ತೆ ಉಳಿದ ಒಂದು 1700 1800 ಷೇರುಗಳು ಯಾವಾಗಲೂ ಲಾಸ್ ಅಲ್ಲಿ ಇರ್ತವೆ. ಈಗ ನೀವೊಬ್ಬ ಒಳ್ಳೆಯ ಷೇರು ಮಾರುಕಟ್ಟೆಯ ತಜ್ಞ ಅಂತಂದ್ರೆ ಯಾವುದು ಪ್ರಾಫಿಟ್ ಮಾಡುತ್ತೆ ಅಂತ ನೋಡಿಕೊಂಡು ಆ ಕ್ಯಾಲ್ಕುಲೇಷನ್ ಅನ್ನು ಮಾಡಿಕೊಂಡು, ಅದಕ್ಕೆ ನಾವು ಹಿಸ್ಟಾರಿಕಲ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೇವೆ, ಹಿಂದಿನ ದಿನಗಳ ಲೆಕ್ಕಗಳನ್ನೆಲ್ಲ ಹಾಕೊಂಡು ಯಾವುದು ಕಳೆದ 10 ವರ್ಷದಿಂದ ಪ್ರಾಫಿಟ್ ಕೊಡ್ತಾ ಇದೆ, 20 ವರ್ಷದಿಂದ ಅವಿರತವಾಗಿ ಪ್ರಾಫಿಟ್ ಕೊಡ್ತಾ ಇದೆ, ಆ ಷೇರುಗಳಲ್ಲಿ ಹಾಕೊಂಡು ಹೋಗ್ತೇನೆ. ಯಾಕಂದ್ರೆ ಇವತ್ತು ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ ಮುಂದೆಯೂ ಪ್ರಾಫಿಟ್ ಬರಬಹುದು ಅನ್ನುವಂತ ಅನಿಸಿಕೆಯಿಂದ ಹಾಕೊಂಡು ಹೋಗ್ತೇನೆ. ಸರ್, ನಾನು ಇಲ್ಲೊಂದು ತಮಾಷೆಗೆ ಹೇಳ್ತೀನಿ. ಹಿಂದೆ ಗಂಡು ಹೆಣ್ಣು ನೋಡ್ಬೇಕಾರೆ ಆ ಹುಡುಗ ಹುಡುಗಿನ ನೋಡ್ತಾ ಇರ್ಲಿಲ್ಲ, ಅವರ ಮನೆತನ, ಅವ್ರ ಹಿಂದಿನವರು, ತಾತ ಅಜ್ಜ ಎಲ್ರನ್ನೂ ನೋಡ್ತಾ ಇದ್ರು.
ಆ ತರ ನನಗೆ ನೆನಪಾಯ್ತು. ಹೌದು. ಹಾಗೂ ಸಂಬಳ ಎಷ್ಟು ಅಂತ ಕೇಳ್ತಾ ಇದ್ರು. 5 ವರ್ಷದ ಕೆಳಗೆ ಸಂಬಳ ಎಷ್ಟಿತ್ತು, ಕಳೆದ ವರ್ಷ ಎಷ್ಟಿತ್ತು, ಮುಂದಿನ ವರ್ಷ ಎಷ್ಟಾಗ್ಬೋದು ಅಂತ ಕೇಳ್ತಾರೆ. ಅದೇ ಪ್ರಶ್ನೆಯನ್ನು ನಾವು ಷೇರು ಮಾರುಕಟ್ಟೆಯಲ್ಲಿ ಷೇರುಗಳೊಡನೆ ಕೇಳಬೇಕಾಗ್ತದೆ. ಹ್ಮ್ ಹ್ಮ್ ಮತ್ತೆ ಹ್ಮ್ ಷೇರು ಮಾರುಕಟ್ಟೆ ಹೂಡಿಕೆಯಲ್ಲಿ 2 ವಿಧ. ಒಂದು ಓಕೆ, ಲಾಂಗ್ ಟರ್ಮ್, ಮತ್ತೊಂದು ಶಾರ್ಟ್ ಟರ್ಮ್. ಕರೆಕ್ಟ್. ಆದ್ದರಿಂದ ನೀವು ಲಾಂಗ್ ಟರ್ಮಿಗೆ ಷೇರುಗಳನ್ನು ಹಾಕ್ತೇನೆ, ದೀರ್ಘಾವಧಿಗೆ ಷೇರುಗಳನ್ನು ಹಾಕ್ತೇನೆ, ಹಣವನ್ನು ಹಾಕ್ತೇನೆ ಅಂತಂದ್ರೆ ಲಾಸ್ ಆಗುವಂತ ಚಾನ್ಸಸ್ ಅತಿ ಕಡಿಮೆ. ನಾವು ನೋಡಿದ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಸರಿಯಾಗಿ ಆಯ್ಕೆ ಮಾಡಿ ಹಾಕಿದ್ರೆ 15 ಬರುತ್ತೆ ಪರ್ಸೆಂಟು, ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ರೆ 18 ಬರುತ್ತೆ. ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡಿದ್ದೇನೆ, 3 ತಿಂಗಳಿಗೊಮ್ಮೆ ನಾನು ಮಾನಿಟರ್ ಮಾಡ್ಕೊಂಡು ಹೋಗ್ತೇನೆ, ಅವಲೋಕನ ಮಾಡ್ತೇನೆ ಷೇರುಗಳನ್ನು, ಮತ್ತು ಪ್ರಾಫಿಟ್ ಲಾಸ್ ಅಕೌಂಟ್ ಅನ್ನ ಓದ್ಲಿಕ್ಕೆ ನನಗೆ ಬರುತ್ತೆ ಅಂತಂದ್ರೆ 20% ವರೆಗೂ ನೀವು ಷೇರು ಮಾರುಕಟ್ಟೆಯಿಂದ ರಿಟರ್ನ್ಸ್ ಅನ್ನು ನಿರೀಕ್ಷೆ ಮಾಡಬಹುದು. ಎಸ್ ಸರ್, ತುಂಬಾ ಚೆನ್ನಾಗಿ ನೀವು ಗೈಡ್ ಮಾಡಿದ್ರಿ. ಈಗ ಇನ್ವೆಸ್ಟ್ ಮಾಡೋ ಸಂದರ್ಭದಲ್ಲಿ ಯಾವುದು ಒಳ್ಳೆ ಸ್ಟಾಕು, ಗುಡ್ ಸ್ಟಾಕ್ ಯಾವುದು ಅಂತ ಕಂಡಿಡ್ಕೊಳ್ಳೋದಕ್ಕೆ ನಮಗೆ ಮಾನದಂಡ ಏನು? ದೀರ್ಘಾವಧಿಯ ಹೂಡಿಕೆ ಮತ್ತು ಅಲ್ಪಾವಧಿಯ ಹೂಡಿಕೆ ಹ್ಮ್ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ದೀರ್ಘಾವಧಿ ಹೂಡಿಕೆಗೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಅನುಸರಿಸುತ್ತೇವೆ. ಅಂದರೆ ಕಳೆದ 20 ವರ್ಷದಿಂದ ಏನ್ ಪ್ರಾಫಿಟ್ ಕೊಟ್ಟಿದೆ, ಕಳೆದ 5 ವರ್ಷದಿಂದ ಪ್ರಾಫಿಟ್ ಹೇಗೆ ಬರ್ತಾ ಇದೆ, ಹ್ಮ್ ಪ್ರಾಫಿಟ್ ಪ್ರತಿ ವರ್ಷ ಮೇಲೆ 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 ಹೋಗ್ತಾ ಇದೆಯೇ, ಅಥವಾ ಟರ್ನ್ ಓವರ್ ಆದ ಕಂಪನಿ ಮೇಲೆ 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 ಹೋಗ್ತಾ ಇದೆಯಾ, ಇದನ್ನು ನಾವು ಅನುಸರಿಸ್ಕೊಂಡು ನೋಡ್ತೇವೆ. ಮತ್ತು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೇವೆ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಅಸೆಟ್ಸ್ ಮತ್ತು ಲಯಬಿಲಿಟೀಸ್. ಕಂಪನಿಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಸಾಲ ಇದೆ. ಈಗ 5 ವರ್ಷದ ಕೆಳಗೆ ಕಂಪನಿ ಹತ್ರ ಒಂದು 1000 ಕೋಟಿ ಆಸ್ತಿ ಇತ್ತು. ಈಗ ಈ ವರ್ಷ ನೋಡಿದಾಗ 1500 ಕೋಟಿ ಆಸ್ತಿ ಇದೆ. ಮತ್ತು 5 ವರ್ಷದ ಕೆಳಗೆ ಕಂಪನಿಗೆ ಒಂದು 600 ಕೋಟಿ ಲೋನ್ ಇತ್ತು. ಈಗ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಫಂಡಮೆಂಟಲಿ ಈ ಷೇರು ಸ್ಟ್ರಾಂಗ್ ಆಗಿದೆ. ಅಂತಹ ಷೇರುಗಳನ್ನು ಆಯ್ಕೆ ಮಾಡಿ ನಾವು ಹಾಕೊಂಡು ಹೋಗ್ತೇವೆ. ಇಂಥದಕ್ಕೆ ನಾವು ಹೇಳೋದು ಫಂಡಮೆಂಟಲ್ ಅನಾಲಿಸಿಸ್. ಹ್ಮ್ ಹ್ಮ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬರುತ್ತೆ. ನೀವು ಯಾರಾದ್ರೂ MBBS ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಎದೆ ನೋವು ಅಂತಂದ್ರೆ ಸ್ಟೆಥೋಸ್ಕೋಪ್ ಇಟ್ಟು ಲಬ್ ಡಬ್ ಅಂತ ಸೌಂಡ್ ಬರುತ್ತೆ, ಹಾರ್ಟ್ ಇದೆಯಪ್ಪ ಹೋಗಿ ಅಂತಾರೆ. ಯಾಕಂದ್ರೆ ಸುಮಾರು ಜನಕ್ಕೆ ಹಾರ್ಟ್ ಇರೋದಿಲ್ಲ. ಅದೇ ನೀವೇನಾದ್ರೂ ಕಾರ್ಡಿಯಾಲಜಿಸ್ಟ್ ಹೋದ್ರೆ ಅವ್ರು ECG ತೆಗಿತಾರೆ. ECG ತೆಗೆದ ತಕ್ಷಣ ಗೊತ್ತಾಗುತ್ತೆ PQRST ಅಂತ ವೇವ್ ಇದೆ, ಅದರಲ್ಲಿ ಕೆಲವು ಮಿಸ್ಟೇಕ್ಗಳಿರ್ತವೆ. ಓ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇಲ್ಲ ಇವರಿಗೆ ಸಿಂಕ್ರೋನಸ್ ಬೀಟ್ಸ್ ಇದೆ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಹಾಗೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನುವಂಥದ್ದು ಸ್ಟೆಥೋಸ್ಕೋಪ್ ಇಡುವಂಥದ್ದು. ಟೆಕ್ನಿಕಲ್ ಅನಾಲಿಸಿಸ್ ಅನ್ನುವಂಥದ್ದು ECG ಗ್ರಾಫ್ ತೆಗಿ. ನಾವು ಗ್ರಾಫ್ಗಳನ್ನು ಮಾಡಿದಾಗ ಮೂವಿಂಗ್ ಅವರೇಜಸ್ ಗ್ರಾಫ್ ಅಂತ ಬರುತ್ತೆ, RSI ಅಂತ ಬರುತ್ತೆ, ಅದಾದ್ಮೇಲೆ ಬಾಲಿಂಗರ್ ಬ್ಯಾಂಡ್ ಅಂತ ಬರುತ್ತೆ, ಮತ್ತೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಬರುತ್ತೆ. ಇವುಗಳನ್ನು ಆಧರಿಸಿ ನಾವು ಯಾವಾಗ ಷೇರುಗಳನ್ನು ಕೊಳ್ಳಬೇಕು, ಯಾವಾಗ ಮಾರಬೇಕು ಅಂತ ತಿಳ್ಕೊತೀವಿ. ಆವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಷೇರುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಪ್ರಾಫಿಟ್ ಆಗುತ್ತೆ. ಓಕೆ, ಒಂದು ಬಹು ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ. ಏನು ಅಂದ್ರೆ, ನನ್ಗೆ ಎಷ್ಟು ಲಾಭ ಸಿಗುತ್ತೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಪ್ರಾಫಿಟಬಿಲಿಟಿ ಏನು, ಎಲ್ಲಿವರೆಗೂ ದುಡಿಬಹುದು ಅಂತಾರೆ. ಅದನ್ನೇ ನಿಮಗೆ ಕೇಳ್ತಾ ಇದ್ದೇನೆ. ಬಹಳ ಕರೆಕ್ಟ್ ಆಗಿ ಹೇಳಿದಿರಿ. ಇದರ ಬಗ್ಗೆ ನಾವು ಬೇಕಾದಷ್ಟು ರಿಸರ್ಚ್ ಮಾಡಿ ಹಾ ನೋಡಿ. ಕೆಲವು ಕಂಪನಿಗಳು ಉದಾಹರಣೆ ಕೊಡ್ತಾ ಇದ್ದೀನಿ, ಎಲ್ಲವನ್ನೂ ಕೊಡ್ಲಿಕ್ಕೆ ಇಲ್ಲಿ ಸಮಯದ ಅಭಾವ ಇದೆ. ಟೈಟನ್ ಕಂಪನಿ ಕಳೆದ 24 ವರ್ಷ ಅಂದ್ರೆ 2000 ಇಸ್ವಿಯಿಂದ ಪ್ರತಿ ವರ್ಷ 30% ಲಾಭವನ್ನು ಆವರೇಜ್ ಆಗಿ ಕೊಡ್ತಾ ಬರ್ತಾರೆ. ಆಹಾ ಬ್ಯಾಂಕಿನಲ್ಲಿ ಬರೋದು 8%, ಟೈಟನ್ ನಲ್ಲಿ ಬರೋದು 30%. ಅವಾಗ ನೀವೇನ್ ತಿಳ್ಕೊತೀರಾ, 8 ಮತ್ತು 30 24% ಜಾಸ್ತಿ, 4 ಪಟ್ಟು ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ ಗೆಸ್ ಮಾಡ್ಕೋತೀರಿ. ಅಲ್ಲ, ಯಾಕಂದ್ರೆ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಜಿಯೋಮೆಟ್ರಿಕಲಿ ಎಕ್ಸಲೆಂಟ್ ಮ್ಯಾನರ್ ದುಡ್ಡು ಬರುತ್ತೆ. ಉದಾಹರಣೆಗೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಹಣವನ್ನು ಹಾಕಿದ್ರೆ ತಿಂಗಳಿಗೆ ಒಂದು 10,000 20,000 ನಿಮಗೆ ರಿಟೈರ್ಮೆಂಟಿಗೆ ಒಂದು 60-70 ಲಕ್ಷ ಬರ್ಬೋದು. ಅದೇ ನೀವೇನಾದ್ರೂ 10,000ವನ್ನು ಪ್ರತಿ ತಿಂಗಳು ಟೈಟನ್ ನಲ್ಲೋ ಅಂತಹ ಹಲವು 10 ಷೇರುಗಳಲ್ಲಿ ಹಾಕೋದ್ರಿಂದ ನಿಮಗೆ ರಿಟೈರ್ಮೆಂಟಿಗೆ ನಿಮಗೆ 4 ಟೈಮ್ಸ್ ಜಾಸ್ತಿ ಅಲ್ಲ, ಬರುವಂತಹದ್ದು 20 ಕೋಟಿ 30 ಕೋಟಿ ಆಗುತ್ತೆ. ನಾನೊಂದು ಉದಾಹರಣೆ ಕೊಡ್ತೇನೆ. 25 ವರ್ಷದ ಯುವಕ ಪ್ರತಿ ತಿಂಗಳು 5,000 ರೂಪಾಯಿಯನ್ನು ತಪ್ಪದೆ
ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಷೇರುಗಳಲ್ಲಿ ಹಾಕೊಂಡು ಹೋಗ್ತಾನೆ ಮತ್ತು 20% ರಿಟರ್ನ್ಸ್ ಬರುತ್ತೆ ಅಂತಂದ್ರೆ 60ನೇ ವಯಸ್ಸಿಗೆ ಅವನಿಗೆ 21 ಕೋಟಿ ಲಭ್ಯ ಆಗುತ್ತೆ. ಇದನ್ನೆಲ್ಲ ಹೇಳ್ತಾ ಹೋದ್ರೆ ನಿಮಗೂ ನಿದ್ರೆ ಬರೋದಿಲ್ಲ, ನನಗೂ ನಿದ್ರೆ ಬರೋದಿಲ್ಲ. ಯಾಕಂದ್ರೆ ಈ ಜ್ಞಾನ ನನಗೆ ಪ್ರಾಪ್ತಿ ಆಗಿರೋದು ನನ್ನ 40ನೇ ವಯಸ್ಸು. ನಿಮಗೆ ಈಗ ಅನ್ಸುತ್ತೆ ನಾನು ಕೂಡ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಸಂದ್ರಿಂದ. ಅದರಿಂದಾಗಿ ಉಳಿತಾಯದಲ್ಲಿ 3 ಅತಿ ಪ್ರಾಮುಖ್ಯವಾದಂತಹ ನಿಯಮಗಳು: ಶೀಘ್ರವಾಗಿ ಉಳಿತಾಯ ಮಾಡಿ, ದೀರ್ಘವಾಗಿ ಉಳಿತಾಯ ಮಾಡಿ ಮತ್ತು ತಪ್ಪದೆ ಉಳಿತಾಯ ಮಾಡಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಾನು ಇನ್ನೂ ಒಂದು ಕೆಲಸ ಮಾಡೋಣ ಅಂತಿದ್ದೆ. ಇವತ್ತು ಈ ವಿಡಿಯೋ ನೋಡಿದವ್ರು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಬಹುಶಃ 30,000 ಜನ ಈ ವಿಡಿಯೋನ ನೋಡಬಹುದು ಅಂತ ನಾನು ಊಹಿಸ್ಕೊಳ್ತಾ ಇದ್ದೇನೆ. ಏನ್ ಮಾಡಬಹುದು ಅಂತಂದ್ರೆ, ನೀವೆಲ್ಲರೂ ಕೂಡ successdigest@gmail.com ಅದನ್ನ ನಾವು ಕೆಳಗಡೆಯಿಂದ ಪ್ರಿಂಟ್ ಮಾಡಿ ಹಾಕ್ತೇವೆ. ನಮಗೆ ಇಮೇಲ್ ಕಳಿಸಿದ್ರೆ ಒಂದು ಇ ಬುಕ್ ಅನ್ನು ಕಳಿಸ್ಕೊಡ್ತೇವೆ. 8-10 ಪೇಜ್ ಇರುತ್ತೆ. ಅದರಲ್ಲಿ ಷೇರುಗಳಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಒಂದು ಪಟ್ಟಿ ಕೊಟ್ಟು ಕಳಿಸ್ತೇನೆ. 5,000 ರೂಪಾಯಿ ಹಾಕಿದವರಿಗೆ ಏನ್ ಬಂದಿದೆ, 10,000 ಇನ್ವೆಸ್ಟ್ ಮಾಡಿದವರಿಗೆ ಏನಾಗಿದೆ ಇತ್ತೀಗ. ಉದಾಹರಣೆ ಕೊಡ್ತೇನೆ. 10,000 ರೂಪಾಯಿಯನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿ ಜನವರಿ 3, 2000 ಇಸ್ವಿನಲ್ಲಿ ಯಾರಾದರೂ ಐಷರ್ ಮೋಟಾರ್ ಅಲ್ಲಿ ಹಾಕಿದ್ರೆ 10,000 ಒನ್ ಟೈಮ್ ಹಾಕಿದ್ದು, ಪ್ರತಿ ತಿಂಗಳು ಹಾಕಿದ್ದಲ್ಲ, ಇವತ್ತು ಮಾರ್ಕೊಂಡ್ರೆ 86 ಲಕ್ಷ ಬರ್ತಾರೆ. ಈ ಸಂದರ್ಭದಲ್ಲಿ ನಿಮಗೊಂದು ಡೌಟ್ ಬರ್ಬೋದು, ಈಗ ನೀವ್ ಹೇಳ್ತಾ ಇರೋದೆಲ್ಲ ಹಳೆ ಕಾಲದ ಅಡಗು ಲಜ್ಜಿ ಕಥೆಗಳಾಗೋಯ್ತು. ಇನ್ನು ಮುಂದೆ ನಾನೇನಾದ್ರೂ ಇವತ್ತು 10,000 ಹಾಕಿದ್ರೆ 24 ವರ್ಷದ ಬಳಿಕ ಇದೇ ರೀತಿ ದುಡ್ಡು ಬರುತ್ತೆ ಅಂದ್ರೆ ನಾನು ಹಾಕ್ಲಿಕ್ಕೆ ರೆಡಿ ಇದ್ದೀನಿ ಅಂತಂದ್ರೆ ನನ್ನ ಉತ್ತರ ಬಹಳ ಸರಳ. ಇನ್ನು ಮುಂದೆ 24 ವರ್ಷ ಕಳೆದ್ರು ಕೂಡ ಹೆಚ್ಚು ಕಡಿಮೆ ಇದೇ ತರ ದುಡ್ಡೇ ಬರುತ್ತೆ. ಆದ್ದರಿಂದ ಷೇರು ಮಾರುಕಟ್ಟೆಯಲ್ಲಿ ಸರಿಯಾದಂತ ಷೇರುಗಳಲ್ಲಿ ಸರಿಯಾದಂತ ಸಮಯದಲ್ಲಿ ಮತ್ತು ಸರಿಯಾದಂತ ಸಮಯದಲ್ಲಿ ಮಾರ್ಕೊಳ್ತೇನೆ ಅಂತಂದ್ರೆ ಪ್ರಾಫಿಟೇ ವಿನಃ ಲಾಸ್ ಆಗುವಂತ ಚಾನ್ಸಸ್ ಅತಿ ಕಡಿಮೆ. ತುಂಬಾ ಸೊಗಸಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡಿದ್ರಿ. ನಿಮ್ಮ ಯೂಟ್ಯೂಬ್ ಚಾನೆಲ್ಗಳ ಹೆಸರುಗಳನ್ನು ಹೇಳಿ ಸರ್. ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್, ಅಷ್ಟೇನೆ. ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಅಂತ ಹೊಡೆದು ಬರುತ್ತೆ. ಎಸ್ ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಂದಾಜು ಒಂದು 4,800 ವಿಡಿಯೋಗಳನ್ನು ಈಗಾಗಲೇ ರೆಡಿ ಮಾಡಿ ಹಾಕಿದ್ದೇವೆ ಷೇರು ಮಾರುಕಟ್ಟೆ ಬಗೆಗೆ. ಒಂದು ದಿನಕ್ಕೆ ಅಂದಾಜು 30,000 ರಿಂದ 50,000 ಜನ ವೀಕ್ಷಕರು ಅದನ್ನು ನೋಡ್ತಾ ಇದ್ದಾರೆ. ನನಗೆ ಸಂತೋಷ ಏನು ಅಂತಂದ್ರೆ, ಷೇರು ಮಾರುಕಟ್ಟೆಗೆ ಬಗೆಗೆ ಕನ್ನಡಿಗರಿಗೆ ಒಂದಷ್ಟು ನಾಲೆಜ್ ಅನ್ನು ಕೊಡಬೇಕು, ಫೈನಾನ್ಷಿಯಲ್ ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ಕೈಗೆತ್ತಿಕೊಂಡಿದ್ದೆ. ತಾವು ತುಂಬಾ ಉತ್ತಮವಾದ ಕೆಲಸ ಮಾಡ್ತಾ ಇದ್ರಿ ಸರ್. ನೀವು ವ್ಯಕ್ತಿತ್ವ ವಿಕಸನ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಆರಂಭಿಕ ಪ್ರಯತ್ನವನ್ನ ಮಾಡಿ ನಮ್ಮ ಕನ್ನಡಿಗರ ಮನಸ್ಸನ್ನ ಗೆದ್ದವರು. ಅವರ ಆರ್ಥಿಕ ಮಟ್ಟ ಸುಧಾರಿಸಲಿ ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ವೀಕ್ಷಕರೇ, ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ ಮೂಲಕ ವ್ಯಕ್ತಿತ್ವ ವಿಕಸನ, ಕಮ್ಯುನಿಕೇಷನ್ ಸ್ಕಿಲ್ಸ್, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್, ಆನ್ಲೈನ್ ಆಫ್ಲೈನ್ ಕ್ಲಾಸ್ ಮಾಡ್ತಾ ಇರ್ತಾನೆ. ಭರತ್ಚಂದ್ರ ಅವರು ಕೂಡ ವೆಬಿನಾರ್ಗಳನ್ನ ಮಾಡುವುದರ ಮೂಲಕ ನಿಮ್ಮೆಲ್ಲರಿಗೂ ಮತ್ತಷ್ಟು ಅರಿವನ್ನ ಮೂಡಿಸ್ತಾ ಇರ್ತಾರೆ. ಅವ್ರ ಜೊತೆ ಸಂಪರ್ಕದಲ್ಲಿರಿ ಅಂತ ಹೇಳ್ತಾ, ಡಾಕ್ಟರ್ ಭರತ್ಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ.